Good morning, everyone. So, okay, so in the previous class, we have started with capital market. Okay, so quick, we will revise what is capital market and what are the objectives we have studied, and in the later we will studying types of capital market. Okay, so first we will revise some topic which we have studied in the previous class. Okay. I think hope everyone know what is capital market. Okay, ಎಲ್ಲರಿಗೂ ಗೊತ್ತಿರಬಹುದು what is capital market. So in the previous class, we have studied the meaning. Okay, capital market ಅಂದ್ರೆ ಏನು ಅನ್ಬೋದು? ಇಲ್ಲಿ ಲಾಂಗ್ ಟರ್ಮ್ ಫಂಡ್ಸ್ ಏನಾಗ್ತಾವ ಲೆಂಡ್ ಮತ್ತು ಬಾರೋ ಆಗ್ತಾವ. Okay, what used to happen in capital market? Sorry, in money market, it is for short term funds. ಇಲ್ಲಿ capital market ಒಳಗೆ ಏನಾಗ್ತಾವ? The funds are borrowed for longer term. It may be 5 years ಅನ್ಬೋದು, 10 years ಇರ್ಬೋದು, or maximum 30 years ಇರ್ಬೋದು. ಓಕೆ, ಇಲ್ಲಿ ಯಾವ್ಯಾವ ಬರ್ತಾವ? ಮೀಡಿಯಂ ಟರ್ಮ್ ಫಂಡ್ಸ್ನು ಬರ್ಬೋದು, ಆರ್ ಲಾಂಗ್ ಟರ್ಮ್ ಫಂಡ್ಸ್ನು ಬರ್ಬೋದು. ಮತ್ತು ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನೈತಿ, ಇಟ್ ಈಸ್ a market not for dealing capital goods. ಇಲ್ಲಿ ಕ್ಯಾಪಿಟಲ್ ಗೂಡ್ಸ್ ಡೀಲ್ ಆಗಲ್ಲ. ಇಲ್ಲಿ ಯಾವ ಡೀಲ್ ಆಗ್ತಾವ? ಸೆಕ್ಯೂರಿಟೀಸ್ ಡೀಲ್ ಆಗ್ತಾವ, ವಿಚ್ ಹ್ಯಾವ್ indefinite maturity period. ಇಲ್ಲಿ ಮೆಚುರಿಟಿ ಪೀರಿಯಡ್ ಫಿಕ್ಸ್ ಇಲ್ಲ. ಹೆಂಗೆ ಮನಿ ಮಾರ್ಕೆಟ್ ಒಳಗೆ ಫಿಕ್ಸ್ ಐತಿ 365 ಡೇಸ್ ಲಾಸ್ಟ್ ಐತಿ, ಬಟ್ ಇಲ್ಲಿ ಫಿಕ್ಸ್ ಇಲ್ಲ. ಯು ಕ್ಯಾನ್ ಬಾಯ್ ಲೆಂಡ್ ಮಾಡ್ಬೋದು, ಬಾರೋ ಮಾಡ್ಬೋದು ಫಾರ್ ಇನ್ಡೆಫಿನೇಟ್ ನಾವು ಅನ್ಬೋದು. ಓಕೆ, ಸಚ್ ಇಲ್ಲಿ ಲಾಂಗ್ ಟರ್ಮ್ಸ್ ಎದಕ್ಕೆ ಯೂಸ್ ಆಗ್ತಾವ? ಫಾರ್ ಇನ್ವೆಸ್ಟ್ಮೆಂಟ್ ಪರ್ಪಸ್. ಓಕೆ, ಇಲ್ಲಿ ಡಿಮಾಂಡ್ ಫಾರ್ ಲಾಂಗ್ ಟರ್ಮ್ ಫಂಡ್ಸ್ ಎಲ್ಲಿಂದ ಬರ್ಬೋದು? ಬಾರೋವರ್ಸ್ ಕಡೆ ಬರ್ತದೆ. ಇವ್ರ ಡಿಮಾಂಡ್ ಯಾರು ಫುಲ್ಫಿಲ್ ಮಾಡ್ತಾರೆ? ಲೆಂಡರ್ಸ್ ಫುಲ್ಫಿಲ್ ಮಾಡ್ತಾರೆ. ಓಕೆ, ದ ಡಿಮಾಂಡ್ ಎಲ್ಲಿಂದ ಬರ್ತದೆ? ದ ಬಾರೋವರ್ಸ್ ಯಾರ್ಯಾರು ಇಡ್ಬೋದು? ಇಟ್ ಮೇ ಬಿ ಪ್ರೈವೇಟ್ ಸೆಕ್ಟರ್ಗೆ ಅನ್ಬೋದು, ಮ್ಯಾನುಫ್ಯಾಕ್ಚರ್ ಇಂಡಸ್ಟ್ರೀಸ್ ಅವರು ಇರ್ಬೋದು, ಅಗ್ರಿಕಲ್ಚರ್, ಗೌರ್ಮೆಂಟ್ಸ್. ಸೊ ದೀಸ್ ಆರ್ ದ ಬಾರೋವರ್ಸ್ ಇನ್ ಕ್ಯಾಪಿಟಲ್ ಮಾರ್ಕೆಟ್ ಇನ್ ಲಾಂಗ್ ಟರ್ಮ್ ಫಂಡ್ಸ್ನು ಅನ್ಬೋದು. ಓಕೆ, ಆನ್ ಅದರ್ ಹ್ಯಾಂಡ್ಸ್ ಇಲ್ಲಿ ಸಪ್ಲೈ ಯಾರ್ಯಾರು ಮಾಡ್ತಾರೆ? ಬಾರೋವರ್ಸ್ ಪ್ರೈವೇಟ್ ಇರ್ಬೋದು, ಮ್ಯಾನುಫ್ಯಾಕ್ಚರ್, ಗೌರ್ಮೆಂಟ್ಸ್ ಇರ್ತಾರೆ. ಬಟ್ ಇವರಿಗೆಲ್ಲ ಯಾರ್ಯಾರು ಸಪ್ಲೈ ಮಾಡ್ಲಿಕ್ಕತ್ತಾರ? ಯಾರ್ಯಾರು ಇವ್ರು ಇರ್ಬೋದು? ಸಪ್ಲೈಯರ್ಸ್ ಲಾರ್ಜ್ಲಿ ಫ್ರಮ್ ಇಂಡಿವಿಜುವಲ್ ಫರ್ಮ್ಸ್, ಸೇವರ್ಸ್ ಅವ್ರು ಇರ್ಬೋದು, ಕಾರ್ಪೊರೇಟ್ ಸೇವಿಂಗ್ಸ್, ಇನ್ಶೂರೆನ್ಸ್ ಕಂಪನೀಸ್, LIC, GIC, ಲೈಫ್ ಇನ್ಶೂರೆನ್ಸ್ ಕಂಪನಿ, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಜರ್ನಲ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಇವ್ರೇನದಾರ? ಸಪ್ಲೈಯರ್ ಅದಾರ. ಲೆಂಡರ್ಸ್ ಇವರಿಗೂ ಅನ್ಬೋದು. ಓಕೆ, ಓಕೆ, ಡೆಫಿನೇಷನ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್ ನಾವು ಸ್ಟಡಿ ಮಾಡಿದ್ವಿ. ಗೋಲ್ಡ್ ಸ್ಮಿತ್ ಇಲ್ಲೇನು ಮಾಡ್ಯಾರ? ಟೂ ಬೇಸಿಕ್ ಒಳಗೆ ಫಂಕ್ಷನ್ ಡಿವೈಡ್ ಮಾಡಿದ, ಫಸ್ಟ್ ಆ್ಯಂಡ್ ಸೆಕೆಂಡ್. ಓಕೆ, ಆಬ್ಜೆಕ್ಟಿವ್ಸ್ ಸ್ಟಡಿ ಮಾಡಿದ್ರು. ಡೀಲ್ಸ್ ಇನ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಓಕೆ, ಯೂಶಲಿ ಕ್ಯಾಪಿಟಲ್ ಮಾರ್ಕೆಟ್ ಏನಾಗ್ತದೆ? ಡೀಲ್ಸ್ ಇನ್ ಮೀಡಿಯಂ ಟರ್ಮ್ಸ್ ಅನ್ಬೋದು, ಆರ್ ಲಾಂಗ್ ಟರ್ಮ್ ಫಂಡ್ಸ್. ಇಲ್ಲಿ ಶೇರ್, ಡಿಬೆಂಚರ್ಸ್, ಸೆಕ್ಯೂರಿಟೀಸ್ ವಿಚ್ ಆರ್ ಡೀಲ್ಸ್ ಇನ್ ಲಾಂಗ್ ಟರ್ಮ್. ಓಕೆ, ಮೀಡಿಯಂ ಲೈಕ್ 1 year, 2 years, 5 years, indefinite ಒಳಗೆ ಡೀಲ್ ಆಗ್ತದೆ. ಓಕೆ, ಮತ್ತು ಕ್ಯಾಪಿಟಲ್ ಮಾರ್ಕೆಟ್ ಏನಾಗ್ತದೆ? ಲಿಂಕ್ ಮಾಡ್ತಾರೆ, ಬ್ರಿಂಗ್ ಟುಗೆದರ್. ಯಾರ್ಯಾರಿಗೆ ಬ್ರಿಂಗ್ ಮಾಡ್ತಾರೆ? ಬಾರೋವರ್ಸ್ ಅನ್ಬೋದು, ಆರ್ ಲೆಂಡರ್ಸ್ನು ಅನ್ಬೋದು. ಸೆಕೆಂಡ್, ಕ್ಯಾಪಿಟಲ್ ಮಾರ್ಕೆಟ್ ಏನೈತಿ? ರೆಗ್ಯುಲೇಟೆಡ್ ಮಾಡ್ತಾರೆ. ರೆಗ್ಯುಲೇಟ್ ಮಾಡ್ಬೋದು, ಕಂಟ್ರೋಲ್ ಮಾಡ್ಬೋದು. ಓಕೆ, ಓಕೆ, ಇಲ್ಲೇ ಕ್ಯಾಪಿಟಲ್ ಮಾರ್ಕೆಟ್ ಯಾರು ರೆಗ್ಯುಲೇಟ್ ಮಾಡ್ತಾರೆ? ಸೆಬಿ ರೆಗ್ಯುಲೇಟ್ ಮಾಡ್ತಾರೆ, ಕಂಟ್ರೋಲ್ ಮಾಡ್ತಾರೆ, ಸೂಪರ್ವೈಸ್ ಮಾಡ್ತಾರೆ. ವೆದರ್ ದೇ ಆರ್ ರನ್ನಿಂಗ್ ಥ್ರೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಓಕೆ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಇವ್ರಿಗೆ ರೆಗ್ಯುಲೇಟ್ ಮಾಡ್ತಾರೆ. ಓಕೆ, ಒನ್ಸ್ ಅಗೇನ್ ಇಟ್ ಪ್ರೊವೈಡ್ಸ್ ಲಿಕ್ವಿಡಿಟಿನೂ ಅನ್ಬೋದು. ಓಕೆ, ಕ್ಯಾಪಿಟಲ್ ಮಾರ್ಕೆಟ್ ಟ್ರೇಡ್ ಇನ್ ಈಸಿಲಿ ಕನ್ವರ್ಟೇಬಲ್ ಇನ್ ಟು ಕ್ಯಾಶ್. ಇಲ್ಲಿ ಇನ್ವೆಸ್ಟರ್ಸ್ ಏನು ಮಾಡಬಹುದು? whenever they require, they can convert their investments into cash. ಅವ್ರು ಏನೇನು ಇನ್ಸ್ಟ್ರೂಮೆಂಟ್ಸ್ ಅದ ಅವ್ರು ಸೆಲ್ ಮಾಡಿ ಕ್ಯಾಶ್ ಒಳಗೆ ಕನ್ವರ್ಟ್ ಮಾಡ್ಬೋದು. ಓಕೆ, ಮತ್ತೇನಿತ್ತು? ಇನ್ಕ್ಲೂಡ್ಸ್ ಪ್ರೈಮರಿ ಮಾರ್ಕೆಟ್ ಆ್ಯಂಡ್ ಸೆಕೆಂಡ್ರಿ ಮಾರ್ಕೆಟ್. ಓಕೆ, ಕ್ಯಾಪಿಟಲ್ ಮಾರ್ಕೆಟ್ ಏನು ಕನ್ಸಿಸ್ಟ್ ಆಫ್ ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಮಾರ್ಕೆಟ್. ಪ್ರೈಮರಿ ಮಾರ್ಕೆಟ್ ಅಂದ್ರೆ ಏನ್ರಿ? ನ್ಯೂ ಇಶ್ಯೂ ಮಾರ್ಕೆಟ್ನು ಅನ್ಬೋದು. ಇಲ್ಲಿ ಏನು ಮಾಡ್ತಾರೆ? ಇಫ್ ಸಪೋಸ್ ಕಂಪ್ನಿ ವಾಂಟ್ ಟು ರೇಸ್ ದ ಕ್ಯಾಪಿಟಲ್. ಓಕೆ, ಸಪೋಸ್ ಆ ಕಂಪ್ನಿ ಐತಿ, ಅವ್ರಿಗೆ ರೇಸ್ ಮಾಡಿ ಕ್ಯಾಪಿಟಲ್ ಥ್ರೂ ಪಬ್ಲಿಕ್ ಇಶ್ಯೂರ್ ಫಂಡ್ ರೇಸ್ ಮಾಡ್ಬೋದು ಫಾರ್ ದ ಫಸ್ಟ್ ಟೈಮ್. ಇಲ್ಲಿ ಪಬ್ಲಿಕ್ ಏನು ಮಾಡ್ಬೋದು? ಸಬ್ಸ್ಕ್ರೈಬ್ ಮಾಡ್ಬೋದು, ಶೇರ್ಸ್ ಸಬ್ಸ್ಕ್ರೈಬ್ ಫಾರ್ ದ ಫಸ್ಟ್ ಟೈಮ್. ದಟ್ ಈಸ್ ಕಾಲ್ಡ್ ಎಸ್ ಪ್ರೈಮರಿ. ಸೆಕೆಂಡ್ರಿ ಅಂದ್ರೆ
ಓಲ್ಡ್ ಅಂಡ್ ಎಕ್ಸಿಸ್ಟಿಂಗ್ ಸೆಕ್ಯೂರಿಟೀಸ್ ಡೀಲ್ ಮಾಡ್ಬೋದು. ಓಕೆ, ದಿಸ್ ಅದು ಸ್ಟಡಿ ಮಾಡಿದಿರಿ. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ನಾವು ಸ್ಟಡಿ ಮಾಡಿದಿರಿ. ಸೆಕ್ಯೂರಿಟೀಸ್ ಮಾರ್ಕೆಟ್ ಯೂಶಲಿ ಏನ್ಬೋದು, ಕ್ಯಾಪಿಟಲ್ ಮಾರ್ಕೆಟ್ ಎದರ್ ಡೀಲ್ ಆಗ್ತದೆ, ಲೈಕ್ ಸಚ್ ಶೇರ್ಸ್ ಅನ್ಬೋದು, ಡಿಬೆಂಚರ್ಸ್, ಗಿಲ್ಡ್ ಎಡ್ಜಸ್ ಸೆಕ್ಯೂರಿಟೀಸ್ ಅಂದ್ರೆ ಗೌರ್ಮೆಂಟ್ ಸೆಕ್ಯೂರಿಟೀಸ್, ಬಾಂಡ್ ಎಕ್ಸೆಟ್ರಾ. ಇದು ಏನಾಗ್ತಾವ, ಸೆಕ್ಯೂರಿಟೀಸ್ ಡೀಲ್ ಆಗ್ತಾವ ಇನ್ ಕ್ಯಾಪಿಟಲ್ ಮಾರ್ಕೆಟ್ ಫಾರ್ ಲಾಂಗರ್ ಪೀರಿಯಡ್. ಓಕೆ, ಒನ್ ಮೋರ್ ವಿ ಹ್ಯಾವ್ ಪಾರ್ಟಿಸಿಪೆಂಟ್ಸ್. ಪಾರ್ಟಿಸಿಪೆಂಟ್ಸ್ ಅಂದ್ರೆ ಪ್ಲೇಯರ್ಸ್ ಅನ್ಬೋದು. ಓಕೆ, ಇನ್ ಕ್ಯಾಪಿಟಲ್ ಮಾರ್ಕೆಟ್ ಇಲ್ಲಿ ಯಾರು ಇರ್ಬೋದು, ಇಲ್ಲಿ ಪಾರ್ಟಿಸಿಪೆಂಟ್ಸ್ ಯಾರು ಇರ್ತಾರೆ, ನಾನ್ ಫೈನಾನ್ಷಿಯಲ್ ಬಿಸ್ನೆಸ್ ಎಂಟರ್ಪ್ರೈಸಸ್ ಇರ್ಬೋದು, ಗೌರ್ಮೆಂಟ್, ಹೌಸ್ ಹೋಲ್ಡ್ಸ್, ಇನ್ವೆಸ್ಟ್ಮೆಂಟ್ ಕಂಪನೀಸ್, ಪೆನ್ಷನ್ ಫಂಡ್, ಇನ್ಶೂರೆನ್ಸ್ ಕಂಪನೀಸ್ ಎಕ್ಸೆಟ್ರಾ ಏನದ ಪಾರ್ಟಿಸಿಪೆಂಟ್ಸ್ ಅದಾವ. ಓಕೆ, ಅದು ಸ್ಟಡಿ ಮಾಡಿದ್ರಿ. ನೆಕ್ಸ್ಟ್ ಲೊಕೇಶನ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್. ಇಲ್ಲಿ ಏನೈತಿ, ಇಟ್ ಈಸ್ ಅನ್ ಇಂಟ್ರೆಸ್ಟಿಂಗ್ ನೋಟ್ ದ್ಯಾಟ್ ಕ್ಯಾಪಿಟಲ್ ಮಾರ್ಕೆಟ್ ಏನೈತಿ ಈಸ್ ನಾಟ್ ಕನ್ಫೈನ್ಡ್ ಅವ್ರ ಪರ್ಟಿಕ್ಯುಲರ್ ಪ್ಲೇಸ್ ಇಲ್ಲ, ಪರ್ಟಿಕ್ಯುಲರ್ ಲೊಕೇಶನ್ ಇಲ್ಲ, ಬಟ್ ಅವ್ರು ಕನ್ಸರ್ನ್ಡ್ ಅದಾರ. ಓಕೆ, ಕನ್ಸರ್ನ್ ವಿತ್ ಸ್ಟಾಕ್ ಎಕ್ಸ್ಚೇಂಜ್, ವಿತ್ ಡೀಲ್ ಅದಾರ ವಿತ್ ಪರ್ಟಿಕ್ಯುಲರ್ ಇನ್ಸ್ಟಿಟ್ಯೂಷನಲ್ ಪ್ಲೇಸ್ ಅದ ಇನ್ ಸ್ಟಾಕ್ ಎಕ್ಸ್ಚೇಂಜ್. ಓಕೆ, ಇಟ್ ಎಕ್ಸಿಟ್ಸ್ ಆಲ್ ಓವರ್ ದ ಎಕನಾಮಿ. ಇಲ್ಲಿ ತನಕ ನಾವು ಸ್ಟಡಿ ಮಾಡಿದಿರಿ. ಓಕೆ, okay, next we have stopped with price determination. Okay, price determination ಅಂದ್ರೆ ಏನು ಅನ್ಬೋದು, ಇಲ್ಲಿ ಪ್ರೈಸಸ್ ಹೆಂಗ್ ಸೆಟ್ ಆಗ್ಬೋದು ಆಫ್ ಶೇರ್, ಸೆಕ್ಯೂರಿಟೀಸ್, ಡಿಬೆಂಚರ್ಸ್. ಪ್ರೈಸಸ್ ಆಫ್ ಸೆಕ್ಯೂರಿಟೀಸ್ ಡೀಲ್ಸ್ ಇನ್ ಕ್ಯಾಪಿಟಲ್ ಮಾರ್ಕೆಟ್. ಓಕೆ, ಡೀಲ್ ಆಗ್ತಾವ ಇನ್ ಕ್ಯಾಪಿಟಲ್ ಮಾರ್ಕೆಟ್ ಜರ್ನಲಿ ಅಕಾರ್ಡಿಂಗ್ ಟು ದ ಡಿಮಾಂಡ್ ಅಂಡ್ ಸಪ್ಲೈ ದ ಪ್ರೈಸಸ್ ಆರ್ ಡಿಟರ್ಮೈನ್ಡ್. ಪ್ರೈಸ್ ಡಿಟರ್ಮಿನೇಷನ್ ಅಂದ್ರೆ ಏನಾಗ್ತಾವ, ಇಲ್ಲಿ ಪ್ರೈಸಸ್ ಹೆಂಗ್ ಸೆಟ್ ಆಗ್ತಾವ, ದ ಪ್ರೈಸಸ್ ಸೆಟ್ ಅಕಾರ್ಡಿಂಗ್ ಟು ದ journal laws, according to the demand and supply of the market, the price is determined. So these were the characteristics we have studied. In today's class we will see types of capital market. Okay, in types of capital market or the features in other. Okay, for 5 marks he may ask what are the types of capital market. Okay, in the earlier only we have studied. Okay, simple as study ಮಾಡಿದ್ರಿ, detail ಒಳಗೆ ನೋಡೋಣ what are the types of capital market. Okay, next we have types of capital market. Okay, in first unit ನಾವು ಸ್ಟಡಿ ಮಾಡಿದಿರಿ, ಫಸ್ಟ್ ಸೆಕೆಂಡ್ ಸಮ್ ಮೀನಿಂಗ್ ಅಷ್ಟೇ ಸ್ಟಡಿ ಮಾಡಿದಿರಿ. ಓಕೆ, ಡೀಟೇಲ್ ಒಳಗೆ ಸ್ಟಡಿ ಮಾಡೋಣ. ಟೈಪ್ಸ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್. ಕ್ಯಾಪಿಟಲ್ ಮಾರ್ಕೆಟ್ ಏನಾಗ್ಯಾವ, ಯೂಶಲಿ 2 ಮಾರ್ಕೆಟ್ ಒಳಗೆ ಡಿವೈಡ್ ಆಗ್ಯಾವ. ಒನ್ ಈಸ್ ಪ್ರೈಮರಿ ಮಾರ್ಕೆಟ್, ಇನ್ನೊಂದೇನೈತಿ ಸೆಕೆಂಡ್ರಿ ಮಾರ್ಕೆಟ್. ಪ್ರೈಮರಿ ಮಾರ್ಕೆಟ್ ನಾವು ಏನು ಅನ್ಬೋದು, ನ್ಯೂ ಇಶ್ಯೂ ಮಾರ್ಕೆಟ್ನು ಅನ್ಬೋದು. ಓಕೆ, ಫಾರ್ ಪ್ರೈಮರಿ ಮಾರ್ಕೆಟ್ ನಾವು ಏನು ಅನ್ಬೋದು, ನ್ಯೂ ಇಶ್ಯೂ ಮಾರ್ಕೆಟ್. ಫಾರ್ ಸೆಕೆಂಡ್ರಿ ವಿ ಕ್ಯಾನ್ ಕಾಲ್ ಎಸ್ ಸ್ಟಾಕ್ ಎಕ್ಸ್ಚೇಂಜ್ನು ಅನ್ಬೋದು. ಓಕೆ, ಡೀಟೇಲ್ ಒಳಗೆ ಸ್ಟಡಿ ಮಾಡಿ ನೋಟಿಸ್ ಪ್ರೈಮರಿ ಮಾರ್ಕೆಟ್. ಓಕೆ, ಪ್ರೈಮರಿ ಮಾರ್ಕೆಟ್ ಅಂದ್ರೆ ಏನು ಅನ್ಬೋದು, ಫಾರ್ ಎಕ್ಸಾಂಪಲ್ ಇಫ್ ಅ ಕಂಪನಿ ವಾಂಟ್ ಟು ರೇಸ್ ದ ಕ್ಯಾಪಿಟಲ್, ಅವ್ರು ಹೆಂಗೆ ರೇಸ್ ಮಾಡ್ಬೋದು, ಥ್ರೂ ರೈಟ್ ಟು ಇಶ್ಯೂ, ಥ್ರೂ ಪಬ್ಲಿಕ್ ಇಶ್ಯೂ, ಥ್ರೂ ಪ್ರೈವೇಟ್ ಇಶ್ಯೂ. ಓಕೆ, ಹಂಗೆ ಹೆಂಗೆ ಇಶ್ಯೂ ಮಾಡಬಹುದು, ದ್ಯಾಟ್ ಈಸ್ ಕಾಲ್ಡ್ ಆಸ್ ಪ್ರೈಮರಿ ಮಾರ್ಕೆಟ್. ದ ಶೇರ್ಸ್ ವಿಚ್ ಆರ್ ಇಶ್ಯೂಡ್ ಫಾರ್ ದ ಫಸ್ಟ್ ಟೈಮ್, ಫಾರ್ ದ್ಯಾಟ್ ವಿ ಕಾಲ್ಡ್ ಆಸ್ ಪ್ರೈಮರಿ ಮಾರ್ಕೆಟ್. ಸೆಕೆಂಡರಿ ಮಾರ್ಕೆಟ್ ಅಂದ್ರೆ ಆಲ್ರೆಡಿ ಎಕ್ಸಿಟ್ ಆಗ್ಯಾವ, ಆಲ್ರೆಡಿ ಇಶ್ಯೂ ಆಗ್ಯಾವ, ಅಂಥವು ಸೆಕ್ಯೂರಿಟೀಸ್ ನಾವು ಸೆಲ್ ಮಾಡ್ತೀನಿ ಇನ್ ಸೆಕೆಂಡರಿ ಮಾರ್ಕೆಟ್. ಓಕೆ, okay, see primary market ಅಂದ್ರೆ ಏನು ಅನ್ಬೋದು, primary market is a new issue market. Okay, it basically deals with the issue of new securities. ಏನು ಅನ್ಬೋದು, ಪ್ರೈಮರಿ ಮಾರ್ಕೆಟ್ ಏನಂತ ನ್ಯೂ ಇಶ್ಯೂ ಮಾರ್ಕೆಟ್ ಅನ್ಬೋದು. ಇಲ್ಲಿ ಎಂಥವು ಡೀಲ್ ಆಗ್ತಾವ, ಇಶ್ಯೂ ಆಫ್ ನ್ಯೂ ಸೆಕ್ಯೂರಿಟೀಸ್. ಇಲ್ಲಿ ನ್ಯೂ ಸೆಕ್ಯೂರಿಟೀಸ್ ಡೀಲ್ ಆಗ್ತಾವ. ಅ ಪ್ಲೇಸ್ ಅನ್ಬೋದು ವೇರ್ ಟ್ರೇಡಿಂಗ್ ಆಫ್ ಸೆಕ್ಯೂರಿಟೀಸ್ means buying and selling of securities is done for the first time. Okay, primary market ಅಂದ್ರೆ ಇಲ್ಲಿ ಏನಾಗ್ತಾವ, trading of securities are done for the first time. Okay, the main objective of this capital formation is for the government ಅನ್ಬೋದು, for institutions or for
ಕಂಪನೀಸ್. ಓಕೆ, ಇದು ಯಾರ್ಯಾರು ಇಶ್ಯೂ ಮಾಡ್ಬೋದು? ಟ್ರೇಡಿಂಗ್ ಆಫ್ ಸೆಕ್ಯೂರಿಟೀಸ್ ಯಾರ್ಯಾರು ಇಶ್ಯೂ ಮಾಡ್ತಾರೆ? ಗೌರ್ಮೆಂಟ್ ಅನ್ಬೋದು, ಇನ್ಸ್ಟಿಟ್ಯೂಷನ್ಸ್ ಆರ್ ಕಂಪನೀಸ್. ಅಂಡರ್ಸ್ಟುಡ್ ದ ಮೀನಿಂಗ್? ಪ್ರೈಮರಿ ಮಾರ್ಕೆಟ್ ಅಂದ್ರೆ ಏನಾಗ್ತಾವ? ಇಟ್ ಈಸ್ ಅ ನ್ಯೂ ಇಶ್ಯೂ ಮಾರ್ಕೆಟ್. ಇಟ್ ಡೀಲ್ಸ್ ವಿತ್ ಟ್ರೇಡಿಂಗ್ ಆಫ್ ಸೆಕ್ಯೂರಿಟೀಸ್ ಫಾರ್ ಡನ್ ಫಾರ್ ಫಸ್ಟ್ ಟೈಮ್. ಓಕೆ, ಇಟ್ ಈಸ್ ಅ ಮಾರ್ಕೆಟ್ ಅನ್ಬೋದು ರೇಸಿಂಗ್ ಆಫ್ ನ್ಯೂ ಕ್ಯಾಪಿಟಲ್. Okay, it is a market. Raising of means raising of fund in form of shares or debentures anbodu, which have been issued for the public first time by a new companies. Okay, if a company want to raise a capital, or suppose a company wants to raise the fund, or heng issue ಮಾಡಬಹುದು in form of shares, in form of debentures, means which have been issued ಅಂದ್ರೆ ಫಾರ್ ಪಬ್ಲಿಕ್ ಏನ್ ಮಾಡ ಫಸ್ಟ್ ಟೈಮ್ ಇಶ್ಯೂ ಮಾಡಬಹುದು ಬೇಸಿಕಲಿ ಬೈ ನ್ಯೂ ಕಂಪನೀಸ್. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಅ ಪ್ರೈಮರಿ ಮಾರ್ಕೆಟ್. ನೆಕ್ಸ್ಟ್ ವಿ ವಿಲ್ ಸಿ, okay, there are three ways. Okay, three ways are there by which new company raise the capital. Okay, ile three methods ಅನ್ಬೋದು, three ways ಅನ್ಬೋದು ಹೆಂಗ್ ಕ್ಯಾಪಿಟಲ್ ಅಂದ್ರೆ ಪ್ರೈಮರಿ ಮಾರ್ಕೆಟ್ ಹೆಂಗ್ ಇಶ್ಯೂ ಮಾಡಬಹುದು. ತ್ರೀ ವೇಸ್ ಅದಾವ. ಫಸ್ಟ್ ಏನದಾವ? ಪಬ್ಲಿಕ್ ಇಶ್ಯೂ, ಸೆಕೆಂಡ್ ಈಸ್ ರೈಟ್ ಇಶ್ಯೂ, ಅಂಡ್ ಥರ್ಡ್ ಈಸ್ ಪ್ರೈವೇಟ್ ಪ್ಲೇಸ್ಮೆಂಟ್. ಬೈ ದಿಸ್ ತ್ರೀ ವೇಸ್ ಏನ್ ಅನ್ಬೋದು, ಅ ನ್ಯೂ ಕಂಪನಿ ಏನ್ ಮಾಡ್ಬೋದು? ಫಂಡ್ ರೇಸ್ ಮಾಡಬಹುದು ಇನ್ ಕ್ಯಾಪಿಟಲ್ ಮಾರ್ಕೆಟ್. First is public issue, right issue, and private placement. See, public issue ಅಂದ್ರೆ ಏನು ಅನ್ಬೋದು? ದ ಮೇನ್ ಕಾಮನ್ ಮೆಥಡ್ ಅನ್ಬೋದು ಆಫ್ ರೇಸಿಂಗ್ ಕ್ಯಾಪಿಟಲ್. ಅಂದ್ರೆ ಒಂದು ನ್ಯೂ ಕಂಪನಿ ಹೆಂಗ್ ಫಂಡ್ ರೇಸ್ ಮಾಡಬಹುದು ಥ್ರೂ ಪಬ್ಲಿಕ್ ಇಶ್ಯೂ. ಓಕೆ, ಪಬ್ಲಿಕ್ ಇಶ್ಯೂನು ಮಾಡ್ಬೋದು ಥ್ರೂ ಇಟ್ ಶೇರ್ಸ್ ಆರ್ ಡಿಬೆಂಚರ್ಸ್. ಇವ್ರು ಮಾಡಬೇಕು ಆರ್ ಪಬ್ಲಿಕ್ ಸಬ್ಸ್ಕ್ರೈಬ್ ಫಾರ್ ದ ಫಸ್ಟ್ ಟೈಮ್. ಓಕೆ, ಇಲ್ಲಿ ದ ಮೋಸ್ಟ್ ಮೆಥಡ್, ಇಫ್ ಅ ನ್ಯೂ ಕಂಪನಿ ಅದ ದೇ ವಾಂಟ್ ಟು ರೇಸ್ ದ ಕ್ಯಾಪಿಟಲ್, ಅವ್ರು ಹೆಂಗೆ ರೇಸ್ ಮಾಡ್ಬೋದು? ಥ್ರೂ ಶೇರ್ಸ್ ಆರ್ ಥ್ರೂ ಡಿಬೆಂಚರ್ಸ್. ಪಬ್ಲಿಕ್ ಇಶ್ಯೂ ಮಾಡ್ಬೋದು, ಪಬ್ಲಿಕ್ ವಿಲ್ ಸಬ್ಸ್ಕ್ರೈಬ್ ಫಾರ್ ದ ಫಸ್ಟ್ ಟೈಮ್. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಸೆಕೆಂಡ್, ಇಫ್ ಅನ್ ಎಕ್ಸಿಸ್ಟಿಂಗ್ ಕಂಪನಿ ಮೀನ್ಸ್ ಅಂದ್ರೆ ಓಲ್ಡ್ ಕಂಪನಿ, ಇಫ್ ದೇ ವಾಂಟ್ ಟು ರೇಸ್ ಅಡಿಷನಲ್ ಕ್ಯಾಪಿಟಲ್, ಮೀನ್ಸ್ ಓಲ್ಡ್ ಕಂಪನಿ ಐತಿ, ಅವ್ರಿಗೂ ಸಮ್ ಫಂಡ್ ರೇಸ್ ಆಗ, ಇಟ್ ವಿಲ್ ಇಶ್ಯೂ to the existing shareholders. See, if a new company ಅಂದ್ರೆ ಹೆಂಗೆ ಇಶ್ಯೂ ಮಾಡಬಹುದು? ಶೇರ್ಸ್, ಡಿಬೆಂಚರ್ಸ್ ಯೂಸ್ ಮಾಡಬಹುದು. ಇಫ್ ಅನ್ ಎಕ್ಸಿಸ್ಟಿಂಗ್ ಕಂಪನಿ ಐತಿ, ಆರ್ ವಿ ಕ್ಯಾನ್ ಸೇ ಓಲ್ಡ್ ಕಂಪನಿ ಐತಿ, ಅವ್ರಿಗೆ ವಾಂಟ್ ಟು ರೇಸ್ ಅಡಿಷನಲ್ ಕ್ಯಾಪಿಟಲ್, ಅಡಿಷನಲ್ ಫಂಡ್, ಅವ್ರು ಇಶ್ಯೂ ಮಾಡ್ಬೋದು ಟು ದ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್. ಯಾರು ಎಕ್ಸಿಸ್ಟಿಂಗ್ ಅದ ಅವ್ರಿಗೆ ಅವ್ರು ಇಶ್ಯೂ ಮಾಡ್ಬೋದು. ಫಾರ್ ದ್ಯಾಟ್ ವಿ ಕಾಲ್ಡ್ ಆಸ್ ಅ ರೈಟ್ ಇಶ್ಯೂ. ಓಕೆ, ಅಂಡರ್ಸ್ಟುಡ್? Three ways are there. First is public issue, second right issue, third is private. Public issue like ಹೆಂಗೆ ಆಗ್ಬೋದು? ನ್ಯೂ ಕಂಪನಿ ಐತಿ, ಅವ್ರಿಗೆ ಫಂಡ್ ಬೇಕಾಗ್ಯಾವ, ಅವ್ರ ಫಂಡ್ ರೇಸ್ ಮಾಡ, ದೇ ವಾಂಟ್ ಸಮ್ ಫಂಡ್, ಅವ್ರು ಹೆಂಗೆ ರೇಸ್ ಮಾಡ್ಬೋದು ಅಂದ್ರೆ ಥ್ರೂ ಪಬ್ಲಿಕ್, ಅವ್ರು ಥ್ರೂ ಶೇರ್ಸ್, ಡಿಬೆಂಚರ್ಸ್ ರೇಸ್ ಮಾಡ್ಬೋದು, ವೇರ್ ಪಬ್ಲಿಕ್ ಇರ್ತಾವ, ಸಬ್ಸ್ಕ್ರೈಬ್ ಮಾಡ್ಬೋದು. ಸೆಕೆಂಡ್, ಇಫ್ ಅನ್ ಓಲ್ಡ್ ಕಂಪ್ನಿ ಅದಾವ, ಓಲ್ಡ್ ಕಂಪನಿ ಐತಿ, ರನ್ನಿಂಗ್ ಕಂಪನಿ ಐತಿ, ದೇ ವಾಂಟ್ ಟು ರೇಸ್ ದ ಫಂಡ್, ಅವ್ರು ಹೆಂಗೆ ರೇಸ್ ಮಾಡ್ಬೋದು? ಅವ್ರು ಯಾರು ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಅವ್ರು ಇಶ್ಯೂ ಮಾಡ್ಬೋದು. ನೆಕ್ಸ್ಟ್ ವಿ ಹ್ಯಾವ್ ಥರ್ಡ್, third we have a private placement. But if company wants to sell its shares privately, wait a minute. Okay, see, third method ಹೆಂಗೆ ಇಶ್ಯೂ ಮಾಡ್ಬೋದು? ಬಟ್ ಇಫ್ ಅ ಕಂಪ್ನಿ ವಾಂಟ್ಸ್ ಟು ಇಶ್ಯೂ ಅನ್ಬೋದು ಸೆಲ್ ಇಟ್ ಶೇರ್ಸ್ ಪ್ರೈವೇಟ್ಲಿ ಟು ಓನ್ಲಿ ಫ್ಯೂ ಪೀಪಲ್, ಅವ್ರ ರಿಲೇಟಿವ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಅವ್ರ ವೆಲ್ ವಿಷರ್ಸ್ ಇರ್ಬೋದು, ಸಮ್ ಕಂಪ್ನಿ ಪ್ರಮೋಟರ್ಸ್ ಇರ್ಬೋದು, ಡೈರೆಕ್ಟರ್ಸ್, ಇವ್ರಿಗೆ ಅವ್ರು ಇಶ್ಯೂ ಮಾಡ್ಬೋದು. ದಟ್ ಈಸ್ ಕಾಲ್ಡ್ ಅಸ್ ಪ್ರೈವೇಟ್ ಪ್ಲೇಸ್ಮೆಂಟ್. ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ಪ್ರೈವೇಟ್ ಪ್ಲೇಸ್ಮೆಂಟ್ಸ್. ಮೀನ್ಸ್ ಇಫ್ ಅ ಕಂಪ್ನಿ, ನ್ಯೂ ಕಂಪನಿ ಅನ್ಬೋದು, ಓಲ್ಡ್ ಕಂಪನಿ, ಅವ್ರಿಗೆ ಶೇರ್ಸ್ ಸೆಲ್ ಮಾಡೋದದ, ಪ್ರೈವೇಟ್ಲಿ ಸೆಲ್ ಮಾಡೋದದ. ಪ್ರೈವೇಟ್ಲಿ ಅಂದರೆ ಯಾರ್ಯಾರಿಗೆ ಅವ್ರ ರಿಲೇಟಿವ್ಸ್ ಪ್ರೈವೇಟ್ಲಿ ಇರ್ಬೋದು, ಅವ್ರ ಫ್ರೆಂಡ್ಸ್ ಇರ್ಬೋದು, ಅವ್ರ ಸಮ್ ವೆಲ್ ವಿಷರ್ಸ್ ಅಂದ್ರೆ ಅವ್ರ ಗ್ರೂಪ್ಸ್ ಇರ್ಬೋದು,
ಪ್ರಮೋಟರ್ಸ್ ಇರ್ಬೋದು ಆರ್ ಡೈರೆಕ್ಟರ್ಸ್ ಇರ್ಬೋದು, ಅವ್ರಿಗೆ ಅವ್ರ ಶೇರ್ಸ್ ಸೆಲ್ ಮಾಡ್ಬೋದು ಥ್ರೂ ಪ್ರೈವೇಟ್ಲಿ. ಸೊ ದಿಸ್ ಆರ್ ದ 3 ways ಅನ್ಬೋದು, ಮೆಥಡ್ಸ್ ಅನ್ಬೋದು, ವೇರ್ ಪ್ರೈಮರಿ ಮಾರ್ಕೆಟ್ ಡೀಲ್ಸ್ ಫಾರ್ ದ issue of shares for the first time. Okay, understood everyone? Next we have features of primary market. In features of the primary market, see the first feature ಅನ್ಬೋದು, this is a market for new long term equity capital. Okay, usually the primary features of primary market, it is a market where it is for long term equity capital, and the primary market is a market ಅನ್ಬೋದು where the securities, shares, debentures are sold for the first time. ಇಲ್ಲೇನದು first time sell ಆಗ್ತಾವ, introduced in the market for the public to subscribe the shares for the first time. Okay, in a primary market the securities are issued. ಇಲ್ಲಿ securities ಯಾರ್ಯಾರು issue ಮಾಡಬಹುದು, ಯಾರ್ಯಾರು raise ಮಾಡಬಹುದು, company directly to the investors ಮಾಡಬಹುದು. Okay, the next feature is the company receives the money and issues new securities certificate to the investors. Okay, ಕಂಪನಿ ಏನು ಮಾಡ್ಬೋದು, ಕಂಪನಿ ರಿಸೀವ್ಸ್ ದ ಮನಿ ಮಾಡ್ತಾರೆ ಬೈ ಸೆಲ್ಲಿಂಗ್ ಇಟ್ಸ್ ಸೆಕ್ಯೂರಿಟೀಸ್, ಒಂದು ಸರ್ಟಿಫಿಕೇಟ್ ಇಶ್ಯೂ ಮಾಡ್ಬೋದು ಟು ದ ಇನ್ವೆಸ್ಟರ್ಸ್. ನೆಕ್ಸ್ಟ್ ಇಲ್ಲಿ ಪ್ರೈಮರಿ ಇಶ್ಯೂಸ್ ಆರ್ ಇಶ್ಯೂಡ್ ಬೈ ದ ಕಂಪನೀಸ್. ಅವ್ರು ಎದಕ್ಕೆ ಇಶ್ಯೂ ಮಾಡ್ತಾರೆ ಅಂದ್ರೆ ಫಂಡ್ ಎದಕ್ಕೆ ಯೂಸ್ ಮಾಡ್ತಾರೆ, ಫಾರ್ ಸ್ಟಾರ್ಟಿಂಗ್ ನ್ಯೂ ಬಿಸ್ನೆಸ್ ಅದಕ್ಕೆ ಯೂಸ್ ಮಾಡ್ಬೋದು. ಸಪೋಸ್ ದೇ ವಾಂಟ್ ಟು ಎಕ್ಸ್ಪಾಂಡ್ ದೇರ್ ಬಿಸ್ನೆಸ್ ಆರ್ ಮಾಡರ್ನೈಸ್ ಮಾಡೋದು, ಸಮ್ ಚೇಂಜಸ್ ಮಾಡೋದು ಇನ್ ಬಿಸ್ನೆಸ್, ಅದಕ್ಕೆ ಮಾಡ್ಬೋದು. In the existing business ಅದಕ್ಕೆ primary issue company issues fund ಅದಕ್ಕೆ ಯೂಸ್ ಮಾಡ್ತಾರೆ for setting up of new business. Suppose they want to open the branches, expand ಮಾಡೋದು, suppose modernize ಮಾಡೋದು, ಅದಕ್ಕೆ ಯೂಸ್ ಮಾಡ್ಬೋದು. ಓಕೆ, ಮತ್ತೆ ಏನೇನಾಗ್ತಾವ, the new issue market does not include certain other sources of new long term external finance. ಅದರ ಜೊತೆ ಇಲ್ಲಿ borrowers in the new issue market may be raising capital for converting private capital into public capital. It is also known as going public. Okay, so these are the features of primary market. Okay, next. Okay, next we have functions of primary market. Okay, in functions are the 3 functions are the new issue offer, and one more we have underwriting services. See, a new issue offer under ಏನು ಅನ್ಬೋದು, the primary market organized offer a new issue which had not been traded on any exchange earlier. Due to this reason it is also called as new issue market. Primary market ನಾವು ಏನಂತೀರಿ, ಒಂದೊಂದ್ಸಲ ಏನು ಹೆಸರು ಕೊಡ್ತಾರೆ, ನ್ಯೂ ಇಶ್ಯೂ ಮಾರ್ಕೆಟ್. ಎದಕ್ಕೆ ನ್ಯೂ ಇಶ್ಯೂ ಮಾರ್ಕೆಟ್ ಎದಕ್ಕೆ ನ್ಯೂ ಇಶ್ಯೂ ಮಾರ್ಕೆಟ್ ಅಂದಾರಂದ್ರೆ, ಎದಕ್ಕಂದ್ರೆ ಇಲ್ಲೇನು ಮಾಡ್ತಾರೆ, ದ ಶೇರ್ಸ್ ಇನ್ನ ಟ್ರೇಡೆಡ್ ಆಗಿಲ್ಲ ಅಂಥವು ಟ್ರೇಡ್ ಫಸ್ಟ್ ಟೈಮ್ ಇಶ್ಯೂ ಮಾಡ್ತಾರೆ. ಟ್ರೇಡೆಡ್ ಅಂದ್ರೆ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಸಮ್ ಶೇರ್ಸ್ ಸೆಕ್ಯೂರಿಟೀಸ್ ಇನ್ ಯಾವುದು ಮಾರ್ಕೆಟ್ ಒಳಗೆ ಟ್ರೇಡ್ ಆಗಿಲ್ಲ, ಫಾರ್ ದ ಫಸ್ಟ್ ಟೈಮ್ ಎದಕ್ಕೆ ಟ್ರೇಡ್ ಆಗ್ತಾರೆ, ಫಾರ್ ದೆನ್ ಓನ್ಲಿ ವಿ ಕಾಲ್ ಎಸ್ ನ್ಯೂ ಇಶ್ಯೂ ಮಾರ್ಕೆಟ್. ಇಲ್ಲೇನು ಮಾಡ್ತಾರೆ, ಪ್ರೈಮರಿ ಮಾರ್ಕೆಟ್ ಆರ್ಗನೈಸ್ ಮಾಡ್ತಾರೆ. ಏನು ಆರ್ಗನೈಸ್ ಮಾಡ್ತಾರೆ, ನ್ಯೂ ಇಶ್ಯೂಸ್ ಸೆಕ್ಯೂರಿಟೀಸ್ ಆರ್ಗನೈಸ್ ಮಾಡ್ತಾರೆ. ಅದು ಸೆಕ್ಯೂರಿಟೀಸ್ ಮಾರ್ಕೆಟ್ ಒಳಗೆ ಟ್ರೇಡೇ ಆಗಿಲ್ಲ, ಅಂಥ ಎನಿ ಎಕ್ಸ್ಚೇಂಜ್ ಒಳಗೆ ಟ್ರೇಡ್ ಆಗಿಲ್ಲ. ಅದಕ್ಕೆ ರೀಸನ್ ಅಂತೇನೋ ನ್ಯೂ ಇಶ್ಯೂ ಮಾರ್ಕೆಟ್ ಅಂತೀರಿ. ಓಕೆ, ದ್ಯಾಟ್ ಈಸ್ ಕಾಲ್ಡ್ ಎಸ್ ನ್ಯೂ ಇಶ್ಯೂ ಮಾರ್ಕೆಟ್. And one more we have, wait a minute. Okay, and one more we have underwriting services. So simple ಆಗಿ underwriting services ಅಂದ್ರೆ ಏನು ಅನ್ಬೋದು, some underwriters ಏನು ಮಾಡ್ತಾರೆ, ಅವ್ರೇನು ಮಾಡ್ತಾರೆ, ಅನ್ಸೋಲ್ಡ್ ಶೇರ್ಸ್ ಪರ್ಚೇಸ್ ಮಾಡ್ತಾರೆ. ಸಪೋಸ್ ಅ ಕಂಪ್ನಿ ಶೇರ್ಸ್ ಇಶ್ಯೂ ಮಾಡೋದು, 100 ಶೇರ್ಸ್ ಇಶ್ಯೂ ಮಾಡೋದು, ಅದರೊಳಗೆ ಬರೀ 50 ಅಷ್ಟೇ ಇಶ್ಯೂ ಆಗ್ಯಾವ, ರಿಮೈನಿಂಗ್ 50ನ ಸೆಲ್ ಆಗಿಲ್ಲ. ಇವರು ಅಂಡರ್ ರೈಟರ್ಸ್ ಅದು ಪರ್ಚೇಸ್ ಮಾಡ್ಬೋದು. ದ್ಯಾಟ್ ಈಸ್ ಕಾಲ್ಡ್ ಆಸ್ ಅಂಡರ್ ರೈಟರ್ ಸರ್ವಿಸಸ್. ಇವ್ರೇನು ಮಾಡ್ತಾರೆ, ಅನ್ಸೋಲ್ಡ್ ಶೇರ್ಸ್ ಪರ್ಚೇಸ್ ಮಾಡ್ತಾರೆ. ಓಕೆ, 100 ಯಾವ್ಯಾವ ಅನ್ಸೋಲ್ಡ್ ಆಗ್ಯಾವ, ಸಪೋಸ್ 100 ಒಳಗೆ ಓನ್ಲಿ 80 ಶೇರ್ಸ್ ಆಗ್ಯಾವ,
ಫುಲ್ ಸಬ್ಸ್ಕ್ರೈಬ್ ಆಗಿಲ್ಲ, ರಿಮೈನಿಂಗ್ 20 ಅನ್ಸೋಲ್ಡ್ ಶೇರ್ಸ್ ಯಾರು ಇರ್ತಾರೆ ಇವ್ರು ಪರ್ಚೇಸ್ ಮಾಡ್ತಾರೆ. ಫಾರ್ ದೆಮ್ ವಿ ಕಾಲ್ ಎಸ್ ಅಂಡರ್ ರೈಟರ್ ಸರ್ವಿಸಸ್. ಓಕೆ, ಇಲ್ಲಿ ಅಂಡರ್ ರೈಟರ್ ಸರ್ವಿಸಸ್ ಯಾರು ಇರ್ಬೋದು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಮೇ ಆ್ಯಕ್ಟ್ ಆಸ್ ಅ ಅಂಡರ್ ರೈಟರ್. ಓಕೆ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಯಾರು ಇರ್ತಾರೆ ಅವ್ರು ಆಸ್ ಅ ಅಂಡರ್ ರೈಟರ್ ವರ್ಕ್ ಮಾಡ್ಬೋದು ಆನ್ ಅರ್ನಿಂಗ್ ಅ ಕಮಿಷನ್. ಓಕೆ, ಆನ್ ಕಮಿಷನ್ ಅರ್ನ್ ಮಾಡ್ಬೋದು. ಸಿ ಅಂಡರ್ ರೈಟರ್ಗೆ ಏನಿರ್ಬೋದು ಒಂದು ಎಸೆನ್ಷಿಯಲ್ ಆಸ್ಪೆಕ್ಟ್ ಅನ್ಬೋದು ವೈಲ್ ಆಫರಿಂಗ್ ಅ ನ್ಯೂ ಇಶ್ಯೂ. ಸಿ ಅಂಡರ್ ರೈಟರ್ಸ್ ರೋಲ್ ಏನಿರ್ಬೋದು ಪ್ರೈಮರಿ ಮಾರ್ಕೆಟ್ ಇನ್ಕ್ಲೂಡ್ಸ್ ಪರ್ಚೇಸಿಂಗ್ ಆಫ್ ಅನ್ಸೋಲ್ಡ್ ಶೇರ್ಸ್. ಇವ್ರು ಅಂಡರ್ ರೈಟರ್ಸ್ ಏನು ಮಾಡ್ತಾರೆ, ಯಾವ ಅನ್ಸೋಲ್ಡ್ ಶೇರ್ಸ್ ಆಗ್ಯಾವ ಔಟ್ ಆಫ್ 100 20 ಉಳ್ದಾವ, ಅದು ಅಂಥವು ಅನ್ಸೋಲ್ಡ್ ಶೇರ್ಸ್ ಇವ್ರು ಪರ್ಚೇಸ್ ಮಾಡ್ತಾರೆ. ಇಫ್ ಇಟ್ ಕೆನಾಟ್ ಮ್ಯಾನೇಜ್ ಟು ಸೆಲ್ ದ ರಿಕ್ವೈರ್ಡ್ ನಂಬರ್ ಆಫ್ ಶೇರ್ಸ್ ಟು ದ ಪಬ್ಲಿಕ್. ಓಕೆ, ಉಳ್ಕಿ 20 ಶೇರ್ಸ್ ಮ್ಯಾನೇಜ್ ಆಗಿಲ್ಲ ಟು ಸೆಲ್ ದ, ಅವ್ರಿಗೆ ಸೆಲ್ ಆಗಿಲ್ಲ, ಅವ್ರೇನು ಮಾಡ್ತಾರೆ, ಇದು ಅನ್ಸೋಲ್ಡ್ ಶೇರ್ಸ್ ಪರ್ಚೇಸ್ ಮಾಡ್ತಾರೆ. ಅದು ಅಂಡರ್ ರೈಟರ್ಸ್ ಯಾರ್ಯಾರು ಇರ್ಬೋದು, ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆಸ್ ಅ ಅಂಡರ್ ರೈಟರ್ ವರ್ಕ್ ಮಾಡ್ತಾರೆ, ವಿಚ್ ದೇ ಅರ್ನ್ ಸಮ್ ಕಮಿಷನ್ ಆನ್ ಅಂಡರ್ ರೈಟಿಂಗ್. ದಿಸ್ ಆರ್ ದ ಫಂಕ್ಷನ್ಸ್ ಆಫ್ ಪ್ರೈಮರಿ ಮಾರ್ಕೆಟ್. ಅಂಡರ್ಸ್ಟುಡ್? ನ್ಯೂ ಇಶ್ಯೂ ಆಫರ್ ಅಂದ್ರೆ ಏನ್ಬೋದು, ಪ್ರೈಮರಿ ಮಾರ್ಕೆಟ್ ಒಳಗೆ ಶೇರ್ಸ್ ಎಂಥ ಇಶ್ಯೂ ಆಗ್ತಾವೆ ವಿಚ್ ಈಸ್ ಆಲ್ರೆಡಿ ನಾಟ್ ಇಶ್ಯೂಡ್ ಇನ್ ದ ಮಾರ್ಕೆಟ್, ಅಂಥವು ಶೇರ್ಸ್ ಇಶ್ಯೂ ಮಾಡ್ತಾರೆ. ಅದರ ಸಲ ನಾವು ಏನು ಮಾಡ್ತೀರಿ, ನ್ಯೂ ಇಶ್ಯೂ ಮಾರ್ಕೆಟ್ ಅಂತೀರಿ. ಮತ್ತು ಅಂಡರ್ ರೈಟರ್ ಸರ್ವಿಸಸ್, ಇಲ್ಲಿ ಅಂಡರ್ ರೈಟರ್ ಸರ್ವಿಸಸ್ ಅಂದ್ರೆ ಏನು ಅನ್ಬೋದು, ಇವ್ರೇನು ಮಾಡ್ತಾರೆ, ಅಂಡರ್ ರೈಟರ್ಸ್ ಅನ್ಸೋಲ್ಡ್ ಶೇರ್ಸ್ ಪರ್ಚೇಸ್ ಮಾಡ್ತಾರೆ, ಯಾವ ಸೆಲ್ ಆಗಿಲ್ಲ, ಯಾವ ಸಬ್ಸ್ಕ್ರೈಬ್ ಆಗಿಲ್ಲ ಅಂಥವು ಅನ್ಸೋಲ್ಡ್ ಶೇರ್ಸ್ ಇವ್ರು ಪರ್ಚೇಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ವಿ ಹ್ಯಾವ್ next function we have distribution of new issue. Distribution of new issue. Suppose the company shares ಇದು ಮಾಡ್ಯಾರ, ರೇಸ್ ಮಾಡ್ಯಾರ, ಹೆಂಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಓಕೆ, a new issue is also distributed in primary market place. Such distribution initiated with a new prospect issue, ಏನು ಮಾಡ್ತಾರೆ, it invites a public a large to buy a new issue and provides detailed information of the company, issue and involved underwriters. Distribution of new issue ಅಂದರೆ ಏನು ಅನ್ಬೋದು, ಇಲ್ಲಿ ಅಂತ ಕಂಪ್ನೀಸ್ ಇನ್ವೈಟ್ಸ್ ಟು ದ ಪಬ್ಲಿಕ್, ಲಾರ್ಜ್ ಒಳಗೆ ಇನ್ವೈಟ್ ಮಾಡ್ತಾರೆ ಟು ಬೈ ನ್ಯೂ ಇಶ್ಯೂ. ಓಕೆ, ಇಲ್ಲೇನು ಮಾಡ್ತಾರೆ, ಕಂಪ್ನಿ ಇನ್ವೈಟ್ಸ್ ಟು ದ ಪಬ್ಲಿಕ್ ಟು ಬೈ ಇಟ್ಸ್ ನ್ಯೂ ಇಶ್ಯೂ. ಮತ್ತು ಏನು ಮಾಡ್ತಾರೆ, ಡೀಟೇಲ್ ಇನ್ಫಾರ್ಮೇಷನ್ ಕೊಡ್ತಾರೆ ಅಬೌಟ್ ಕಂಪ್ನಿ, ಅಟ್ ವಾಟ್ ಪ್ರೈಸ್ ದೇ ಇಶ್ಯೂ, ಹೌ ಮಚ್ ಇಂಟ್ರೆಸ್ಟ್ ದೇ ವಿಲ್ ರಿಟರ್ನ್, ಅಂದ್ರೆ ಫುಲ್ ಡೀಟೇಲ್ ಇನ್ಫಾರ್ಮೇಷನ್ ಕೊಡ್ತಾರೆ. ಅದರ ಜೊತೆ ಅಂಡರ್ ರೈಟರ್ಸ್ ಇನ್ಫಾರ್ಮೇಷನ್ ಕೊಡ್ತಾರೆ. ದ್ಯಾಟ್ ಈಸ್ ಕಾಲ್ಡ್ ಎಸ್ ಡಿಸ್ಟ್ರಿಬ್ಯೂಷನ್ ಆಫ್ ನ್ಯೂ ಇಶ್ಯೂ. ಡಿಸ್ಟ್ರಿಬ್ಯೂಷನ್ ಆಫ್ ನ್ಯೂ ಇಶ್ಯೂ ಅಂದ್ರೆ ಏನು ಅನ್ಬೋದು, ಇಲ್ಲಿ ಏನು ಮಾಡ್ತಾರೆ, ಕಂಪ್ನೀಸ್ ಏನು ಮಾಡ್ತಾರೆ, ಒಂದು ಪ್ರಾಸ್ಪೆಕ್ಟ್ ಆಫ್ ಇಶ್ಯೂ. ಪ್ರಾಸ್ಪೆಕ್ಟ್ ಅಂದ್ರೆ ಡೀಟೇಲ್ ಒಳಗೆ ಶೇರ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ, ಕಂಪನಿ ಇನ್ಫಾರ್ಮೇಷನ್ ಕೊಡ್ತಾರೆ, ಹೌ ಮೆನಿ ಇಶ್ಯೂಸ್ ಆರ್ ದೇರ್, ಡೀಟೇಲ್ ಕಂಪನೀಸ್ ಇನ್ಫಾರ್ಮೇಷನ್ ಕೊಡ್ತಾರೆ. ಸೊ ದಿಸ್ ವಿಲ್ ಕಂಪ್ಲೀಟ್ ಸ್ಟಿಲ್ ಸೆಕೆಂಡರಿ ಮಾರ್ಕೆಟ್. ಓಕೆ, ಆ್ಯಂಡ್ ಓಕೆ, and one more we have second types of primary capital market is secondary market. Okay, secondary market ಅಂದ್ರೆ ಏನ್ಬೋದು, it is a market for sale of existing shares and debentures. ಇಲ್ಲೇನಾಗ್ತಾವ, ಓಲ್ಡ್ ಶೇರ್ಸ್ ಡಿಬೆಂಚರ್ಸ್ ಮತ್ತೊಂದ್ಸಲ ರೀಸೇಲ್ ಆಗ್ಬೋದು. ಇಟ್ ಈಸ್ ಅ ಮಾರ್ಕೆಟ್ ಫಾರ್ ಎಕ್ಸಿಸ್ಟಿಂಗ್ ಆರ್ ಓಲ್ಡ್ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್ ವಿಚ್ ಹ್ಯಾವ್ ಬಿನ್ ಆಲ್ರೆಡಿ ಇಶ್ಯೂಡ್ ಟು ದ ಪಬ್ಲಿಕ್ once, which is passed through primary market in the past. Okay, secondary market ಅಂದ್ರೆ ಏನು ಅನ್ಬೋದು, ಅಂಥವು ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್ ಮತ್ತು ಆಲ್ರೆಡಿ ಇಶ್ಯೂ ಆಗ್ಯಾವ, ಪಬ್ಲಿಕ್ ಇಶ್ಯೂ ಮಾಡ್ಯಾರ, ಮತ್ತೊಂದು ಸಲ ಅದು ವಿಚ್ ಇಸ್ ಕಮ್ ಫ್ರಮ್ ಪ್ರೈಮರಿ ಮಾರ್ಕೆಟ್, that is called as secondary market. Such shares, debentures are old ones and are issued by the old companies and they are mostly traded in stock exchange. ಇಂಥ ಶೇರ್ಸ್ ಡಿಬೆಂಚರ್ಸ್ ಎಲ್ಲಿ ಟ್ರೇಡ್ ಆಗ್ತಾವೆ, ಇನ್ ಸ್ಟಾಕ್ ಎಕ್ಸ್ಚೇಂಜ್ ಒಳಗೆ ಟ್ರೇಡ್ ಆಗ್ತಾವೆ. ದ್ಯಾಟ್ ಈಸ್ ಕಾಲ್ಡ್ ಆಸ್ ಸೆಕೆಂಡ್ರಿ ಮಾರ್ಕೆಟ್, ಅಪೋಸಿಟ್ ಆಫ್ ಪ್ರೈಮರಿ ಮಾರ್ಕೆಟ್. ಪ್ರೈಮರಿ ಮಾರ್ಕೆಟ್ ಒಳಗೆ ನ್ಯೂ ಇಶ್ಯೂ ಇಂಟ್ರೊಡ್ಯೂಸ್ ಮಾಡ್ತಾವೆ, ಸೆಕೆಂಡ್ರಿ ಒಳಗೆ ಎಕ್ಸಿಸ್ಟಿಂಗ್ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್ ಸೆಲ್ ಆಗ್ತಾವೆ, ಆಲ್ರೆಡಿ ಇಶ್ಯೂ ಮಾಡ್ಯಾರ, ಪಬ್ಲಿಕ್ ಏನು ಮಾಡ್ಯಾರ, ಇಶ್ಯೂ ಮಾಡ್ಯಾರ, ವಿಚ್ ಇಸ್ ಪಾಸ್ಡ್ ಥ್ರೂ ಪ್ರೈಮರಿ ಮಾರ್ಕೆಟ್. ಇಂಥ ಶೇರ್ಸ್ ಎಲ್ಲೇ ಟ್ರೇಡ್ ಆಗ್ತಾವೆ ಅಂದ್ರೆ
in secondary market ಅನ್ಬೋದು or in stock exchange ಒಳಗೆ trade ಆಗ್ತಾವ by the old companies or the existing companies. Okay, and one more we another slide we have. Okay, generally these securities ಏನಂತಾವ are quoted in stock exchange. Okay, ಮತ್ತೆ ಏನು ಮಾಡ್ತಾರೆ which ಇದು ಮಾಡ್ತಾರೆ, ಇದು ಮಾರ್ಕೆಟ್ ಏನು ಮಾಡ್ತಾರೆ, ಕಂಟಿನ್ಯೂಸ್ provide continuous and regular market for buying and selling of old securities. ಇಲ್ಲೇನು ಮಾಡ್ತಾರೆ, ಕಂಟಿನ್ಯೂ ಪ್ರೊಸೆಸ್ ಇರ್ತಾವೆ ವೇರ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಓಲ್ಡ್ ಸೆಕ್ಯೂರಿಟೀಸ್. ಓಕೆ, ಇದು ಸೆಕೆಂಡ್ರಿ ಮಾರ್ಕೆಟ್ ಕನ್ಸಿಸ್ಟ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್ ರೆಕಗ್ನೈಸ್, ಇಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾ ರೆಕಗ್ನೈಸ್ ಮಾಡ್ತಾರೆ. ಓಕೆ, ಆ್ಯಂಡ್ ಇಟ್ ಈಸ್ ರೆಗ್ಯುಲೇಟೆಡ್ ಬೈ ಸೆಬಿ ರೆಗ್ಯುಲೇಷನ್ಸ್ ಆಕ್ಟ್ 1956. ಓಕೆ, ಇದು ರೆಗ್ಯುಲೇಟ್ ಮಾಡ್ತಾರೆ. ಯಾರು ರೆಗ್ಯುಲೇಟ್ ಮಾಡ್ತಾರೆ? ಅಂಡರ್ ಸೆಕ್ಯೂರಿಟಿ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಆಕ್ಟ್ 1956 ಇಲ್ಲಿ ರೆಗ್ಯುಲೇಟ್ ಆಗ್ತಾವೆ. I think everyone have clear. Secondary market means it is a market where existing shares are traded, which is passed through primary market. ಇದು shares and securities ಎಲ್ಲಿ ಟ್ರೇಡ್ ಆಗ್ತಾವ? ಇನ್ ಸ್ಟಾಕ್ ಎಕ್ಸ್ಚೇಂಜ್ ಮಾರ್ಕೆಟ್ ಒಳಗೆ ಟ್ರೇಡ್ ಆಗ್ತಾವ. ಮತ್ತು ಇಲ್ಲಿ ಯಾರು? ಇಟ್ ಈಸ್ ರೆಗ್ಯುಲೇಟೆಡ್ ಬೈ ಸೆಬಿ ಸೆಕ್ಯೂರಿಟೀಸ್ ಕಾಂಟ್ರಾಕ್ಟ್ ರೆಗ್ಯುಲೇಷನ್ ಆಕ್ಟ್ 1956 ರೆಗ್ಯುಲೇಟ್ ಆಗ್ತಾವ. ಮತ್ತು ಇಲ್ಲಿ ಇದು ಮಾರ್ಕೆಟ್ ಎಲ್ಲಿ ಕೋಟೆಡ್, ದಿಸ್ ಸೆಕ್ಯೂರಿಟೀಸ್ ಆರ್ ಕೋಟೆಡ್ ಇನ್ ಸ್ಟಾಕ್ ಎಕ್ಸ್ಚೇಂಜ್. ಮತ್ತು ಇಲ್ಲಿ ಏನು ಮಾಡ್ತಾರೆ? ಕಂಟಿನ್ಯೂಸ್ ರೆಗ್ಯುಲರ್ ಮಾರ್ಕೆಟ್ ಆಗ್ತಾವ, ಕಂಟಿನ್ಯೂಸ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಸೆಕ್ಯೂರಿಟೀಸ್ ಆಗ್ತಾವ, ಆಫ್ ಓಲ್ಡ್ ಸೆಕ್ಯೂರಿಟೀಸ್. ಸೊ ದಿಸ್ ವಾಸ್ ಅಬೌಟ್ ದ ಸೆಕೆಂಡರಿ ಮಾರ್ಕೆಟ್. ಇನ್ ದ ಕಮಿಂಗ್ ಕ್ಲಾಸ್ ವಿಲ್ ಸಿ ಸಮ್ ಫೀಚರ್ಸ್ and some functions of secondary market, and we will study functions of capital market. Okay, in the next class we will study that. Okay.